ಉಮರ್ ಶರೀಫ್ ಅವರು ತಾವು ಹೇಳಿದ್ರೆ ಇಸ್ಲಾಮಿಕ್ ಭಯೋತ್ಪಾದಕರು ಅನ್ಬೇಡಿ, ಕಾಶ್ಮೀರಿ ಭಯೋತ್ಪಾದಕರನ್ನೇ ಅವರಿಗೆ ಅಂತ. ಹಾಗಾದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಒಬ್ಬ ಶಾರಿಕ್ ಹುಟ್ಕೋತಾನಲ್ಲ, ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡ್ತಾನೆ. ಭಟ್ಕಳದಲ್ಲಿ ಯಾಸಿನ್ ಭಟ್ಕಳು, ರಿಯಾಜ್ ಭಟ್ಕಳು ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಬಾಂಬ್ ಬ್ಲಾಸ್ಟ್ನ ಯೋಚನೆ ಮಾಡ್ತಾರೆ. ಅವ್ರನ್ನೇನಂತ ಕರೆಯೋಣ? ನಾನು ಅದು ಹೇಳಿದಲ್ಲ ನಿಮಗೆ, ಅವ್ರನ್ನೆಲ್ಲ ಮುಸ್ಲಿಂ ಭಯೋತ್ಪಾದಕರು ಅಂತ ಹೇಳಿ, ತೊಂದರೆ ಇಲ್ಲ. ನೀವು ಸೈನೈಡ್ಗೆ ಚವನ್ಪ್ರಾಶ್ ಅಂದರೆ ಅಲ್ಲ, ಸೈನೈಡ್ನ ಸ್ವರೂಪ ಗುಣ ಬದಲಾಗೋದಿಲ್ಲ. ಇಲ್ಲ ಅದಿಲ್ಲ, ಇದನ್ನ ಸೈನೈಡ್ ಅನ್ಬೇಡಿ, ಚವನ್ಪ್ರಾಶ್ ಅನ್ನಿ ಅಂತ ನೋಡಿ. ಇದಕ್ಕೆ ನಾನು ಉತ್ತರ ಕೊಟ್ಟೆ ಆಲ್ರೆಡಿ. ಮುಸ್ಲಿಂ ಸಮಾಜದಲ್ಲಿ ಕೆಲವರು ಮಾಡುವ ಕೃತ್ಯದಿಂದ ಅದನ್ನು ಧರ್ಮವೇ ಇದನ್ನು ಬೋಧಿಸ್ತದೆ ಅಂತ ಹೇಳಿದರೆ ಅದು ತಪ್ಪು ಮಾಹಿತಿ ಹೋಗುತ್ತೆ. ಸೊ ಇಸ್ಲಾಮಿಕ್ ಭಯೋತ್ಪಾದನೆ ಅಂದರೆ ಅದರ ಅರ್ಥ ಏನಂದರೆ ಇಸ್ಲಾಮೇ ಇದಕ್ಕೆ ಕಾರಣ ಅಂತ ಒಂದು ಅರ್ಥ ಬರುತ್ತೆ. ಅದನ್ನೇ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದ್ರು, ಎಂದಿನವರೆಗೂ ಇಸ್ಲಾಂ ಇರುತ್ತೋ ಅವತ್ತಿನ ತನಕ ಭಯೋತ್ಪಾದನೆ ಇರುತ್ತೆ ಅಂತ ಒಂದು ಮಾತು ಹೇಳಿದ್ರಲ್ಲ, ಅವರು ಅರ್ಥೈಸಿಕೊಂಡಿರೋದು ಅದು ಹಾಗೆ. ಏನಂತ ಹೇಳಿದ್ರಿ, ಭಯೋತ್ಪಾದನೆಗೆ ಕಾರಣವೇ ಇಸ್ಲಾಂ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳ್ಕೊಳ್ತಿದ್ದೀನಿ ನೋಡಿ, ಕ್ರೈಸ್ತ ಧರ್ಮದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ, ಹಿಟ್ಲರ್ನ ಒಬ್ಬ ವ್ಯಕ್ತಿ ಎಷ್ಟೋ ಯಹೂದಿಗಳನ್ನು ಕೊಂದಾಕಿದ. ಅದಕ್ಕೆ ಕಾರಣ ಬಂದ ಕ್ರೈಸ್ತ ಧರ್ಮ ಅಲ್ಲ. ಅದೇ ರೀತಿ ಕ್ರೂಸೇಡರ್ಸ್ ಮಾಡಿರುವ ಕೆಲಸ ಬಂದು ಧರ್ಮದ ಹೆಸರಲ್ಲಿ ಮಾಡಿರೋದಲ್ಲ, ಕ್ರಿಶ್ಚಿಯಾನಿಟಿ ಅದಕ್ಕೆ ಕಾರಣ ಅಲ್ಲ. ಅದನ್ನು ನಾವು ಕ್ರಿಶ್ಚಿಯಾನಿಟಿ ಅದಕ್ಕೆ ಹೊಣೆಗಾರರಲ್ಲ. ಸೊ ನಾನು ಅದೇ ಯಾರ್ಡ್ ಸ್ಟಿಕ್ಕನ್ನು ನಾನು ಇಸ್ಲಾಂ ಕೂಡ ನೀವು ಅದನ್ನು ಉಪಯೋಗ ಮಾಡಿ ಅಂತ ಹೇಳ್ತಿದ್ದಿರೋದು ಅಷ್ಟೇ. ಕ್ರೈಮ್ ಯಾವುದು, ಕೋಮುವಾದ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡುವಷ್ಟು ಬುದ್ಧಿಯನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಕೋಳಿ ಫಯಾಜನ್ನು ನಾವು ಇಸ್ಲಾಮಿಕ್ ಭಯೋತ್ಪಾದಕ ಅನ್ನೋದಿಲ್ಲ. ಅವನೊಬ್ಬ ರೌಡಿ, ಹೌದು, ಅವನು ಕೊಲೆಗಳನ್ನು ಮಾಡ್ದ. ಅವನ ಕೊಲೆಗಳಿಗೆ ಧರ್ಮ ಆಗಲಿ ಧರ್ಮಗ್ರಂಥ ಆಗಲಿ ಪ್ರೇರಣೆ ಅಲ್ಲ. ಅಷ್ಟರ ಮಟ್ಟಿಗೆ ಬುದ್ಧಿ ಇದೆ ನನಗೆ. ಕ್ರಿಮಿನಲ್ಗಳನ್ನು ಐ ಕ್ಯಾನ್ ಡಿಫ್ರೆನ್ಷಿಯೇಟ್, ಭಯೋತ್ಪಾದಕರನ್ನು ಐ ಕ್ಯಾನ್ ಡಿಫ್ರೆನ್ಷಿಯೇಟ್. ಐ ನೋ ಹೂಮ್ ಟು ಕಾಲ್ ಅ ಇಸ್ಲಾಮಿಕ್ ಟೆರರಿಸ್ಟ್. ಅದೇ ಟೈಪು ಕ್ರಿಶ್ಚಿಯನ್ ಟೆರರಿಸ್ಟ್ ಅಂತ ಕರಿತೀರಾ? ಕ್ರಿಶ್ಚಿಯಾನಿಟಿಗೋಸ್ಕರ ದಾಳಿ ಮಾಡಿದ್ರೆ ಅವರು ಕ್ರಿಶ್ಚಿಯನ್ ಟೆರರಿಸ್ಟು. ಅಲ್ಲ, ಒಂದು ನಿಮಿಷ, ಹಿಂದುತ್ವಕ್ಕೋಸ್ಕರ ದಾಳಿ ಮಾಡಿದ್ರೆ ಹಿಂದೂ ಟೆರರಿಸ್ಟು ಕರಿತೀರಾ? ಹೌದು, ಡೆಫಿನೆಟ್ಲಿ. ಯಾರು ಶ್ರೀಲಂಕಾದಲ್ಲಿ ಕೂತ್ಕೊಂಡು ತಮಿಳು ಭಾಷಿಕರನ್ನ ಒಂದುಗೂಡಿಸಿಕೊಂಡು ಸಿಂಹಳಿಯರ ಮೇಲೆ ದಾಳಿ ಮಾಡ್ತಾ ಇದ್ರಲ್ಲ, ಅವ್ರನ್ನ ತಮಿಳು ಉಗ್ರರು ಅಂತಾನೆ ಕರೆದಿದ್ದು. ಹೌದು, ತಮಿಳು ಉಗ್ರರು. ಫಸ್ಟ್ ಅವರನ್ನೇ ಟೆರರಿಸ್ಟ್ ಅಂತ ಕರೆದಿದ್ದು. ತಮಿಳು ಉಗ್ರರೇ. ಟೆರರಿಸಂ ಅಂತ, ಟೆರರಿಸ್ಟ್ ಅಂದ್ರೆ ಉಗ್ರರು ಅಂತ. ತಮಿಳ್ ಟೆರರಿಸ್ಟ್ಸ್. ಈ ಮಾತನ್ನ ಒಂದ್ ನಿಮಿಷ ಈ ಮಾತನ್ನ ತಮಿಳ್ನಾಡಿನಲ್ಲಿ ಇದೇ ಮಾತನ್ನ ಯಾವುದೇ ಒಂದು ಪೊಲಿಟಿಷಿಯನ್ ಮಾತಾಡಕ್ ಆಗೋದಿಲ್ಲ. ಅದಕ್ಕೆ ಅದೇ ಸೆಂಟಿಮೆಂಟ್ ಎಲ್ಲರಿಗೂ ಇರೋ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಇಮಿಡಿಯೇಟ್ ಆಗಿ ಯಾರನ್ನು ಟೆರರಿಸ್ಟ್ ಅಂತ ಹೇಳಕ್ಕೆ ಮುಂದೆ ಬರ್ತಿಲ್ಲ. ಅರ್ಥ ಆಯ್ತಲ್ಲ ನಿಮ್ಗೆ? ಇವಾಗ LTT ಟೆರರಿಸ್ಟ್ ಅಂತ ಕರ್ನಾಟಕದಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಸುಲಭ. ಅದೇ LTTಯನ್ನ ಟೆರರಿಸ್ಟ್ ಅಂತ ತಮಿಳ್ನಾಡಿನಲ್ಲಿ ಮಾತಾಡೋದು ಕಷ್ಟ. ಯಾಕೆ? ತಮಿಳ್ ಸೆಂಟಿಮೆಂಟ್ ಇದೆ, ತಮಿಳ್ ಸೆಂಟಿಮೆಂಟ್ ಇದೆ. ಹಂಗೆ ಇಸ್ಲಾಮಿಕ್ ಟೆರರಿಸಂ ಅಂತ ಮುಸಲ್ಮಾನ ಹೇಳೋದು ಕಷ್ಟ. ಇಸ್ಲಾಮಿಕ್ ಸೆಂಟಿಮೆಂಟ್ ಇದೆ ಅಲ್ಲಿ. ನಾನು ತಮಿಳ್ನಾಗಿದ್ರು ಕೂಡ ಅವರು ತಮಿಳ್ ಟೆರರಿಸ್ಟ್ ಅಂತ ಹೇಳಕ್ಕೆ ನಾನು ಹಿಂಜರುಗುದಿಲ್ಲ. ನಾನು ಮುಸ್ಲಿಂ ಆಗಿದ್ರು ಕೂಡ ಇವರು ಮುಸ್ಲಿಂ ಟೆರರಿಸ್ಟ್ ಅಂತ ಹೇಳೋಕ್ಕೆ ನಾನು ಹಿಂಜರುಗುದಿಲ್ಲ. ನಾನಂತೂ ಹಿಂಜರುಗುತ್ತಿತ್ತಲ್ಲ. ನಾನು ಹೇಳ್ತಿದ್ರೆ ಧರ್ಮವನ್ನು ಇಲ್ಲಿ ಫಿಕ್ಸ್ ಮಾಡಬೇಡಿ, ಇಸ್ಲಾಮಿಕ್ ಟೆರರಿಸಮ್ ಅಂತ ಹೇಳಬೇಡಿ. ಯಾಕಂದರೆ ಇಸ್ಲಾಂಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳುವ ನನ್ನ ನಿಲುವು. ಇದರ ಎಲ್ಲ ಡೀಟೇಲ್ಸು ಮತ್ತು ಪುರಾವೆಗಳು ಮತ್ತು ಸೈದ್ಧಾಂತಿಕವಾಗಿ ಚರ್ಚೆ ಮಾಡುವ ಶಕ್ತಿ ನನ್ನಲ್ಲಿ ಇದೆ. ಯಾರು ಬೇಕಂದ್ರೆ ಮುಂದೆ ಬಂದು ನಿಂತ್ಕೊಳ್ಳಿ, ನಾನು ಫುಲ್ಲಾಗಿ ಮಾತಾಡೋಕ್ಕೆ ಸಿದ್ಧವಾಗಿದ್ದೀನಿ. ಯಾರು ಬೇಕಾಗಿರಲಿ, ಎನಿಬಡಿ ಇನ್ ದ ವರ್ಲ್ಡ್ ಬರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.